ಎಫೆಕ್ಟನ್ನು ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇನೆ. ಫಸ್ಟ್ ನಿಮ್ಮ ಕ್ಲಿಪ್ಪನ್ನು ಟೈಮ್ ಲೈನ್ಗೆ ತಂದಾಕಿ. ಸ್ವಲ್ಪ ಸ್ಲೋ ಮಾಡ್ತಿದ್ದೇನೆ. ಅದಾದಮೇಲೆ ಲೇಔಟರಿಗೆ ಹೋಗಿ ಇಲ್ಲಿ ಲೇಔಟರ್ ಸೆಲೆಕ್ಟ್ ಮಾಡಿ ಅಡಿಕೆ ಸ್ಟಾರ್ಟಿಂಗ್ ಪೊಸಿಷನಿಗೆ ಸೆಟ್ ಮಾಡಬೇಕಾಗ್ತದೆ. ಇಲ್ಲಿ ಟಾಪ್ ಮತ್ತು ಬಾಟಮ್ ಉಂಟು, ಅದನ್ನು 50-50 ಮಾಡಿ. ಅದಾದಮೇಲೆ ಕರ್ಸರ್ ಮೂವ್ ಮಾಡಿ ಡಿಫಾಲ್ಟ್ ಮಾಡಿ ಓಕೆ. ಆ ಎಫೆಕ್ಟನ್ನು ಇನ್ನೂ ಸಹ ಸ್ಲೋ ಮಾಡ್ಬೋದು ಬೇಕಿದ್ರೆ. ಅದಕ್ಕೆ ಮತ್ತೆ ಲೇಔಟರಿಗೆ ಹೋಗಿ ಸೆಕೆಂಡ್ ಕೀಯನ್ನು ಸ್ವಲ್ಪ ಮೂವ್ ಮಾಡಿ.